ಸರ್ ಹೇಳ್ರಿ, ಇವತ್ತು ದೀಪಾಲಂಕಾರ ಆಗ್ಯದ, ಮತ್ತೆ ಹೆಂಗ್ ಮಾಡಿದ್ರಿ, ಯಾಕೆ ಮಾಡಿದ್ರಿ? ನಾ 20 ವರ್ಷದಿಂದ ಗುಡಿಗೆ ಸೇವೆ ಮಾಡ್ಕೊಂಡು ಬಂದವ್ರಿ. ನಾನು ತಬಲಾವಾದಕರಾಗಿ ಸೇವಾ ಮಾಡ್ಕೊಂತ ನನ್ನ ವಿಚಾರ ಬಂತು ಅಂದ್ರೆ ತಿರುಪತಿ ಕಾನ್ಸೆಪ್ಟ್ ಯಾಕೆ ರಾಮದುರ್ಗದಾಗ ತರಬಾರದು, ದೀಪ ಅಲಂಕಾರ ಟೈಪ್ ತಿರುಪತಿಯಾಗ ಮಾಡ್ತಾರಲ್ಲ. ಅವಾಗ ನಮ್ಮ ದೋಸ್ತರು ಹೋಗಿ ಭೇಟಿ ಆದಾಗ ನೀವು ಮಾಡಪ್ಪ ನಿಮ್ಮ ಹಿಂದೆ ಅದೀವ ಅಂತಂದ್ರು. ಅಂದ್ರು ನಾ ಮತ್ತೆ ಹಿರಿಯರಿಗೆ ಆಗಿ MLA ಸಾಹೇಬ್ರ ಕಡೆ ಹೋದ್ನಿ. ಅವರು ಅಂದ್ರು ನೀವು ಮಾಡಪ್ಪ ನಿನ್ನಿಂದ ನಾವು ಅದೀವಿ ಅಂತಂದ್ರು. ಮುಂದೆ ಮಲ್ಲಣ್ಣ ಅವ್ರ ಕಡೆ ಹೋದ್ರು, ಅವರು ಅದ ಅಂದ್ರು ನೀವು ಮಾಡಪ್ಪ ನಾವೆಲ್ಲರೂ ಸಹಕಾರ ಮಾಡ್ತೀವಿ. ಮತ್ತು ರಾಮದುರ್ಗದಾಗ ಕುಡು ದಾನಿಗಳು ಭಾಳ ಅದಾರೆ, ಅಪಾರ ಅದಾರ. ಅವ್ರಿಗೂ ಭೇಟಿ ಆದ್ದೆ. ನಿಮ್ಮಿಂದ ಏನು ಸಹಾಯ ಬೇಕು ಕೇಳಿ ಕೊಡ್ತೀವಿ. ಒಂದು ಕುಡಿಸೆ ಪೂರ ಮಾಡೋಕ್ಕಾಗಲ್ಲ ತಿರುಪತಿದು ಅಂತೇಳಿ ಒಂದು ಗುಂಜೀರ ಆಗ್ಬೇಕಂತೇಳಿ ದೀಪಾಲಂಕಾರ ಮಾಡಿದ್ವಿ. ಏನೇನು ದೀಪಾಲಂಕಾರ ಮಾಡಿರಿ ಸರ್? ಈಗ ತಿರುಪತಿಗೆ ಶಂಖ ಚಕ್ರ ಅನ್ನೋದು ತಿರುಪತಿ ಗುರುತು ಆ ಟೈಪ್ ನಾವು ಸರ್ಕಾರ ದವಾಖಾನೆ ಕಡೆ ಇಂಥಳ ಪೇಟ್ಯಾಗೂ ಮಾಡ್ತೀವಿ. ಮತ್ತು ತಿಲಕ್ ನಮ್ಮ ದಾರಿದು ಎಲ್ಲ ಕಡೆ ಅಳವಡಿಸಿದೀವಿ. ಈಗ ಒಂದು ಸೌಂಡ್ ಹಚ್ಚಿದೀವಿ, ಗೋವಿಂದ ಗೋವಿಂದ ಅಲ್ಲಿ ಬಾಯಾಗ ಬರ್ಲಿ ಪಬ್ಲಿಕ್. 10 ಮಂದಿ ಅಂದ್ರೆ ನಾವು ಮಾಡಿದ್ದ ಸ್ವಾರ್ಥಕ್ಕೆ ಆಗ್ಬೇಕನ್ನೋ ಲೆಕ್ಕಕ್ಕೆ ನಾವು ಇದೊಂದು ಕಾನ್ಸೆಪ್ಟ್ ಮಾಡಿದ್ವಿ. ಎಷ್ಟು ವೆಚ್ಚ ಆಗಿದೆ ಸರ್ ಅಂದಾಜು ಇದಕ್ಕೆ? ವೆಚ್ಚ ಒಂದು 4-4 ಲಕ್ಷ ರೂಪಾಯಿ ಬಜೆಟ್ ಐತಿ. ಇದು ಹುಡು ದಾನಿಗಳು ರಗಡದಾಗ ಅದಕ್ಕೆ ಅವ್ರ ಧೈರ್ಯ ಮ್ಯಾಗ ನಾವು ಮಾಡ್ತಾ ಇದೀವಿ. ಹೇಗೆ ಅನಿಸ್ತಾ ಇದೆ ಸರ್ ಈಗ ರಾಮದುರ್ಗ ನೋಡಿದ್ರೆ ಜನ? ರಾಮದುರ್ಗ ಜನಕ್ಕರ ಈಗ ಅದೇ ನನಗೆ ಫೋನ್ ಬರ್ತಾವ, ದಿನ 200 ಫೋನ್ ಬರ್ತಾವ. ಏನಪ್ಪಾ ತಿರುಪತಿ ಇಲ್ಲೇ ತಂದೆ ಅಂತ ಕುಡಿಸಿ ನನ್ನ ಮನಸ್ಸಿಗೆ ಬಹಳ ನೆಮ್ಮದಿ ಸಿಗತೈತಿ, ಖುಷಿ ಅನಿಸ್ತೈತಲ್ಲ, ಬಹಳ ದೊಡ್ಡ ಖುಷಿ.